ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿಗಾಗಿ ಸುಮಾರು 1,28,00,000 ಮಹಿಳೆಯರು ಕಾಯ್ತಾ ಇದ್ದಾರೆ. ಹೌದು ವೀಕ್ಷಕರೇ, 17 ಮತ್ತು 16ನೇ ಕಂತಿನ ಜಮಾ ಆದ್ಮೇಲೆ 18ನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಕ್ಕಂಥದ್ದು. 2,000 ಯಾವಾಗ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಿ. ಆದ್ರೆ 18ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ಬೇಕಂದ್ರೆ ಈ ಒಂದು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಬಂದಿರತಕ್ಕಂತಹ ಅಪ್ಡೇಟ್ ಏನು, ಮತ್ತೆ 16 ಮತ್ತು 17ನೇ ಕಂತಿನ ಹಣ ಜಮಾ ಆಗ್ಲಿಲ್ಲಪ್ಪ, ನೀವು ಎಲಿಜಿಬಲ್ ಇದೀವಿ, ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ನಾವು ರೇಷನ್ ಕೂಡ ತೆಗೆದುಕೊಳ್ತಾ ಇದೀವಿ, ಆದ್ರೂ ಸಹಿತ ನಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ, ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಸೊ ಈ ಎಲ್ಲಾ ಕ್ವಶನ್ಸ್ ಗಳಿಗೂ ಕೂಡ ನಾನು ಉತ್ತರನ ಕೊಡ್ತೀನಿ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಮಾತುಕತೆ ಮಾಡೋಣ. ಅದಕ್ಕಿಂತ ಮುಂಚೆ 16, 17ನೇ ಕಂತಿನ ಹಣ ಬರಲ್ದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಸೊ ಅವ್ರ ಬಗ್ಗೆನೂ ಕೂಡ ನಾವು ವಿಚಾರ ಮಾಡ್ಬೇಕು, ಅವ್ರ ಬಗ್ಗೆ ಹಣ ಜಮಾ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಕೂಡ ಒಂದು ವಿಷಯವನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಹೀಗಾಗಿ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. 16 ಮತ್ತು 17ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೆ ನಿಮಗೆ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಬರೋದಿಲ್ಲ. ಇದು ನಿಮ್ಮ ತಲೆಯಲ್ಲಿ ಇರ್ಲಿ. ಯಾಕಪ್ಪ ಅಂದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಹಣ ಹಾಕಿರೋದಿಲ್ಲ. ಒಂದು, ಎಲಿಜಿಬಲ್ ಇದ್ರೂ ಸಹಿತ ಹಣ ಹಾಕಿಲ್ಲ ಅಂತ ನೀವು ಹೇಳ್ತಾ ಇದ್ರೆ ಅದಕ್ಕೂ ಸೊಲ್ಯೂಷನ್ ಇದೆ. ಯಾಕಂದ್ರೆ ನೀವು ಎಲಿಜಿಬಲ್ ಇದೀರಾ ಅಥವಾ ಇಲ್ವಾ ಅನ್ನೋದನ್ನ ಮುಖ್ಯವಾಗಿ ಮೊದಲು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ ನಿಮಗೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಡಿಬಿಟಿ ನಿಮ್ಮ ಹಣ ಜಮಾ ಆಗ್ತಾ ಇದೆಯಾ ಇಲ್ವಾ, ನಿಮ್ಮ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆಯಾ, ಇದೆಲ್ಲಾನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದರ ಕಾರಣಕ್ಕಾಗಿ ಹಣ ಬರ್ತಾ ಇಲ್ಲ ಒಂದು, ಅಥವಾ ನೀವು ಎಲಿಜಿಬಲ್ ಇದೀವಿ ಅದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ತೀವಿ, ಏನು ಕೂಡ ಅಲ್ಲಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇಲ್ಲ, ರೇಷನ್ ಕೂಡ ಸಿಗ್ತಾ ಇದೆ, ಅದಕ್ಕೆ ಬೇರೆ ಬೇರೆ ಸೌಲಭ್ಯಗಳು ಸಿಗ್ತಾ ಇದೆ, ಗೃಹಲಕ್ಷ್ಮಿ ಮಾತ್ರ ಜಮಾ ಆಗ್ತಾ ಇಲ್ಲ ಅಂತ ನೀವು ಕೇಳೋದಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ತಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ಚೆಕ್ ಮಾಡಿಸಿಲ್ಲ, ಅಂತದ್ರಲ್ಲಿ ನಿಮ್ಮ ಬ್ಯಾಂಕ್ ಏನ್ ಮಾಡಿದ್ರಿ, ಟ್ರಾನ್ಸಾಕ್ಷನ್ ಅನ್ನ ಮಾಡಿಸಿಲ್ಲ, ಅಮೌಂಟ್ ಹಾಕೋದು ತೆಗೆದು ಮಾಡಿಲ್ಲ. ಅಂದ್ರೆ ಏನು, ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡನ್ನ ಇಟ್ಟಿಲ್ಲ ಅಥವಾ ನೀವು ಅದರಲ್ಲಿ ಅಮೌಂಟ್ ಅನ್ನ ತೆಗೆದುಕೊಂಡಿಲ್ಲ, ವಿಡ್ರಾವಲ್ ಮಾಡ್ಕೊಂಡಿಲ್ಲ, ಡಿಪಾಸಿಟ್ ಕೂಡ ಮಾಡಿಲ್ಲ. ಹೀಗಾಗಿ ಟೋಟಲಿ ಟ್ರಾನ್ಸಾಕ್ಷನ್ ಇಲ್ಲ. ಹೀಗಾಗಿ ನಿಮ್ಮ ಅಕೌಂಟ್ ಯಾರು ಯೂಸ್ ಮಾಡ್ಕೊಳ್ತಾ ಇಲ್ಲ. ಇದನ್ನ ಡೆಡ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಡೆಡ್ ಅಂತ ಸೈಡ್ ಇಟ್ಬಿಟ್ಟಿರ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಹಣ ಬರೋದಿದ್ರು ಸಹಿತ ಬರೋದಿಲ್ಲ. ಅದನ್ನ ಮುಖ್ಯವಾಗಿ ನೀವು ಏನ್ ಮಾಡ್ಬೇಕು, ಈ KYC ಮಾಡಿಸ್ಕೊಂಡು ವಾಪಸ್ ಚಾಲ್ತಿಯಾಗಿ ಮಾಡಿಸ್ಬೇಕಾಗತ್ತೆ. ಆಗ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರತಕ್ಕಂತ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಈಗಾಗಲೇ ಬಹಳಷ್ಟು ಜನರದ್ದು ಈ ರೀತಿ ಆಗಿದೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ತಿಳಿಸಿರುವಂತದ್ದು. ಯಾರ್ಯಾರ್ದು ಈ ರೀತಿ ಆಗಿದೆ ನೋಡಿ, ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರೇ ಅಕೌಂಟ್ ಅನ್ನ ಚಾಲ್ತಿ ಮಾಡಿಸಿಲ್ಲ ಅಂದ್ರೆ ಸೊ ಅದನ್ನ ಚಾಲ್ತಿ ಮಾಡಿಸ್ಕೊಳ್ಳಿ. ಬಹಳಷ್ಟು ಜನ ಬ್ಯಾಂಕ್ ಗಳಿಗೆ ಹೋಗಿ ಬರ್ತಾ ಇರೋದಿಲ್ಲ, ಹೀಗಾಗಿ ಅದರ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಮುಖ್ಯವಾಗಿ ಅದನ್ನ ನೀವು ಸರಿಯಾಗಿ ಮಾಡಿಸ್ಕೊಂಡಿದ್ದಾದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಈಗಾಗಲೇ 16, 17ನೇ ಕಂತಿನ ಹಣ ಹಾಗೆ ಆಗಿರ್ಬೋದು, ನಿಮ್ಮ ಖಾತೆಗಳಿಗೆ ಬರ್ಲಿಕ್ಕೆ ಅದು ಬಂದಿರತ್ತೆ, ಆದ್ರೆ ಕ್ರೆಡಿಟ್ ಆಗಿರೋದಿಲ್ಲ, ವಾಪಸ್ಸಾಗಿ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿರತ್ತೆ. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸರಿ ಇರೋದಿಲ್ಲ. ಹೀಗಾಗಿ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ಮೊದಲು ಕೂಡ ಕೊಟ್ಟಿದ್ರು, ಈಗ ಕೂಡ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನ ಸರಿಪಡಿಸ್ಕೊಳ್ಳಿ, ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ. ಇನ್ನು ಅದನ್ನ ಬಿಟ್ಟ ಬೇರೆ ಬೇರೆ ನಿಮ್ಗೆ ಪ್ರಾಬ್ಲಮ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋನ ನೋಡ್ಕೊಳ್ಳಿ, ನಿಮಗೆ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಸಿಗುತ್ತೆ. ನಾವು ಮುಖ್ಯವಾಗಿ ಮಾತಾಡ್ಬೇಕಾಗಿರುವಂತದ್ದು ಗೃಹಲಕ್ಷ್ಮಿ 18ನೇ ಕಂತಿನ ಹಣದ ಬಗ್ಗೆ ನಾವು ಮಾತುಕತೆ ಈಗ ಮಾಡೋಣ. ಇನ್ನು 16, 17ನೇ ಕಂತಿನ ಹಣ ಬಗ್ಗೆ ನಿಮ್ಗೆ ಬಂದಿಲ್ಲಪ್ಪ ಅಂದ್ರೆ ಮುಂದೆ ಕಂತುಗಳು ಬರುದಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ನಿಮ್ಗೆ ಅದನ್ನ ಹೇಗ್ ಪಡ್ಕೊಳ್ಳೋದು ಅನ್ನೋದನ್ನ. ಎಲಿಜಿಬಲ್ ಇಲ್ಲ ಅಂತ ಅನ್ನೋರಿಗಂತೂ ಡೆಫಿನೆಟ್ಲಿ ಹಣ ಜಮಾ ಆಗೋದಿಲ್ಲ. ಎಲಿಜಿಬಲ್ ಇದ್ರೂ ಸಹಿತ ಹಣ ಬರ್ತಾ ಇಲ್ಲ ಅಂದ್ರೆ ಸರಿಪಡಿಸ್ಕೊಳ್ಳಿ, ಮುಂದಿನ ಕಂತುಗಳಾದ್ರೂ ಡೆಫಿನೆಟ್ಲಿ ಬರುತ್ತೆ. ಇನ್ನು ಬಹಳಷ್ಟು ಕಂತುಗಳು ಬರೋದಿದೆ, ಹೀಗಾಗಿ ಈಗಲೇ ಒಂದ್ ದಿವ್ಸ ಲೇಟ್ ಆದ್ರೂ ಆಗ್ಬೋದು, ಆದಷ್ಟು ಸರಿಯಾಗಿ ಮಾಡ್ಕೊಳ್ಳಿ. ಇನ್ನು 18ನೇ ಕಂತಿನ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಅಂತೂ ಬಹಳಷ್ಟು ಜನ ಚರ್ಚೆ ಮಾಡ್ತಾನೆ ಇದ್ರಿ, ಕೇಳ್ತಾನೆ ಇದ್ರಿ. ಇದೇ ತಿಂಗಳಲ್ಲಿ ಜಮಾ ಮಾಡ್ತೇವೆ ಅಂತ ನಿಮಗೆ ಸೂಚನೆ ಕೂಡ ಸಿಕ್ಕಿತ್ತು. ಯಾಕಂದ್ರೆ ಇದೇ ಯುಗಾದಿ ಹಬ್ಬ ಇದೇ ಮಾರ್ಚ್ 30ನೇ ತಾರೀಕಿದೆ, ಅದರ ಒಳಗಾಗಿ ನಾವು ಹಣವನ್ನ ಜಮಾ ಮಾಡ್ತೀವಿ ಅನ್ನುವಂತಹ ಒಂದು ಸೂಚನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ಆದ್ರೆ ಇನ್ನು ಯಾವಾಗ ಜಮಾ ಆಗತ್ತೆ, 25ನೇ ತಾರೀಕು ಈಗ
ಒಳಗಾಗಿ ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು. ಇನ್ನು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದಿರತಕ್ಕಂಥದ್ದು. ಅಲ್ಲಿಂದ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರ್ತಾ ಇದೆ. ಇನ್ನು ಮೇಲೆ ಬಂದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಅತಿ ಸ್ಪೀಡ್ ಆಗಿ ಹಣ ಜಮಾ ಮಾಡುವಂತಹ ಕಾರ್ಯ ಪ್ರಕ್ರಿಯೆ ನಡೆಯುತ್ತೆ. ಈಗ ಸದ್ಯಕ್ಕೆ ನಿಮ್ಗೆ ಇದೇ ತಿಂಗಳಲ್ಲಿ 4,000 ಹಣ ಹಾಕಿದ್ದಾರೆ, ಗೊತ್ತಿರುವಂತಹ ವಿಷಯ. ಸೊ ಇನ್ನೇನಿಲ್ಲ, ಬಹಳ ದಿನ ಏನಿಲ್ಲ, 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿ ಆಲ್ಮೋಸ್ಟ್ ಕ್ಲಿಯರ್ ಆಗತ್ತೆ. ಮುಂದಿನ ಒಂದು ತಿಂಗಳ ಮೊದಲನೇ ವಾರದಲ್ಲಿ ಕ್ಲಿಯರ್ ಆಗಿಬಿಟ್ಟತ್ತೆ ಅಂತ ಹೇಳ್ಬೋದು ನೋಡಿ. ಸೊ ನೆಕ್ಸ್ಟ್ ಮುಂದಿನ ಕಂತುಗಳ ಬಗ್ಗೆ ನಾವು 19, 20ನೇ ಕಂತಿನ ಹಣದ ಬಗ್ಗೆ ಮಾತುಕತೆ ಮಾಡೋಣ. ಇಷ್ಟು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಸಿಕ್ಕಿತ್ತು, ತಿಳಿಸಿದೀನಿ. ಎಲ್ಲ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಬಾಯ್ ಬಿಡಿ ಫ್ರೆಂಡ್ಸ್.